ಇನ್ನು ಲಕ್ಕುಂಡಿ ಉತ್ಖನನದ ವೇಳೆ ನಾಗರ ಕಲ್ಲು ಸಹ ಪತ್ತೆಯಾಗಿದೆ. ನಾಗರ ಹೆಡೆ ಕೆತ್ತನೆಯ ಮತ್ತೊಂದು ಕಲಾಕೃತಿ ಪತ್ತೆಯಾಗಿದೆ. ಇದು ಕುತೂಹಲವನ್ನು ಹುಟ್ಟಿಸ್ತಾ ಇದೆ. ಲಕ್ಕುಂಡಿ ಉತ್ಖನನ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪುರಾತತ್ವ ಇಲಾಖೆ ಮೈಸೂರು ವಲಯ ಆಯುಕ್ತರು ದೇವರಾಜ್ ಅವರು, ಹಂಪಿ ವಲಯ ನಿರ್ದೇಶಕಿ ಸ್ಮಿತಾ ರೆಡ್ಡಿ, ಡಾಕ್ಟರ್ ಶೈಜೇಶ್ವರ್, ಸಹಾಯಕ ನಿರ್ದೇಶಕ ಡಾಕ್ಟರ್ ಮಂಜು ನಾಯಕ್, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಶರಣು ಸೇರಿ ಉತ್ಖನನ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಗಮನಿಸ್ತಾ ಇದ್ರೆ ಮೂರನೇ ದಿನದ ಉತ್ಖನನ ನಡೆಯುತ್ತಾ ಇದೆ. ನಾಗರ ಕಲ್ಲು ಸಹ ಪತ್ತೆಯಾಗಿದೆ ಅಂತ, ನಾಗರ ಹೆಡೆ ಕೆತ್ತನೆಯ ಮತ್ತೊಂದು ಕಲಾಕೃತಿ ಪತ್ತೆಯಾಗಿದೆ. ಗಮನಿಸಬಹುದು ನೀವು ದೃಶ್ಯದಲ್ಲಿ. ಇದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಚಿನ್ನ ಸಿಗ್ಬೋದು, ಬೆಳ್ಳಿ ಸಿಗ್ಬೋದು, ಹವಳ ವಜ್ರಗಳು ಸಿಗ್ಬೋದು, ಇವೆಲ್ಲ ಲೆಕ್ಕಾಚಾರ ಒಂದು. ಬಟ್ ಉತ್ಖನನ ಪ್ರಾರಂಭ ಆಗ್ತಾ ಇದ್ದ ಹಾಗೆ ನಾಗರ ಹೆಡೆ ಕೆತ್ತನೆಯ ಮತ್ತೊಂದು ಕಲಾಕೃತಿ ಕೂಡ ಪತ್ತೆಯಾಗ್ತಾ ಇದೆ. ಲಕ್ಕುಂಡಿ ಪ್ರದೇಶದಲ್ಲಿ ಹುದುಗಿರುವ ಏನು ಐತಿಹಾಸಿಕ ನೆಲೆಗಳಿದೆ, ಕುರುಹುಗಳಿದೆ, ಇವುಗಳ ಒಂದು ಸಂಶೋಧನೆಗೆ, ಶೋಧನೆಗೆ ನಾವು ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರಿಂದ ಪರ್ಮಿಷನನ್ನು ತೆಗೆದುಕೊಂಡು ಈ ಉತ್ಖನನ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಮೇ 15ರಂದು ನಮ್ಮ ಒಂದು ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಲಾಖೆಯು ಅನುಮತಿಯನ್ನು ಕೊಟ್ಟಿತ್ತು. ಜೂನ್ 3ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇದರ ಉತ್ಖನನದ ಒಂದು ಗುದ್ಲಿ ಪೂಜೆಯನ್ನು ಕೂಡ ನೆರವೇರಿಸಿದರು. ಈ ಭಾಗದಲ್ಲಿ ಸಾಕಷ್ಟು ಮಳೆ ಬಂದಿದ್ದರಿಂದ ಉತ್ಖನನ ಕಾರ್ಯ ಪ್ರಾರಂಭ ಮಾಡೋದು ಸ್ವಲ್ಪ ನಿಧಾನ ಆಗಿದೆ. ಈಗ ಕಳೆದ 3 ದಿನದಿಂದ ಉತ್ಖನನ ಕಾರ್ಯ ಪ್ರಾರಂಭ ಮಾಡಿದ್ದೀವಿ. ಸೊ ನಿಧಿ ಸಿಕ್ಕಿದ ಕಾರಣಕ್ಕಾಗಿ ಉತ್ಖನನದ ಒಂದು ಆಸಕ್ತಿ, ಗಂಭೀರತೆ ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದು ಒಂದು ಆಕಸ್ಮಿಕ ಅಷ್ಟೇ. ಬಹುಶಃ ಭೂಮಿಯಲ್ಲಿ ಏನೆಲ್ಲ ಹುದುಗಿದೆ ಅದು ತೆಗೆದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಊಹೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಪ್ರದೇಶ ಪೂರ್ತಿ ಒಂದು ಐತಿಹಾಸಿಕ ಪ್ರದೇಶವಾಗಿರೋದ್ರಿಂದ ಖಂಡಿತ ಉತ್ಖನನದ ಮೂಲಕ ನಾವು ವಿಶೇಷವಾಗಿರುವಂತಹ ಐತಿಹಾಸಿಕ ದಾಖಲೆಗಳು ನಮಗೆ ಕಂಡು ಬರುತ್ತೆ ಅಂತ ಖಂಡಿತವಾಗಿ ಹೇಳಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಲಕ್ಕುಂಡಿ ಉತ್ಖನನ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಶ್ರೀಧರ್ ಕೂಡ ಆಗಮಿಸಿದ್ದಾರೆ. ಉತ್ಖನನ ಜಾಗವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ. ಶಿವಲಿಂಗ ಗೋಚರವಾದ ಕೋಟೆ ಗೋಡೆಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. 3 ದಿನಗಳಿಂದ ಉತ್ಖನನ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ನಡೀತಾ ಇದೆ. ಇದೀಗ DC ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಜಾಗವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಶಿವಲಿಂಗ ಗೋಚರವಾದಂಥ ಕೋಟೆ ಗೋಡೆಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಶಿವಲಿಂಗ ಗೋಚರ ಆಗಿದ್ದು, ಅನಂತರದಲ್ಲಿ ನಾಗರ ಕಲ್ಲಿನ ಕೆತ್ತನೆ ಇರುವಂಥ ಕಲ್ಲು ಸಿಕ್ಕಿರೋದು, ಇವೆಲ್ಲವೂ ಕೂಡ ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿಯ ಗ್ರಾಮಸ್ಥರು ನೋಡೋದಕ್ಕೆ ಅವಕಾಶ ಕೊಡಿ ಅಂತಾನೂ ಕೇಳ್ತಾ ಇದ್ದಾರೆ. ಅವ್ರಿಗೊಂದು ಕುತೂಹಲ, ತಮ್ಮ ಊರಲ್ಲಿ ಉತ್ಖನನ ಆಗ್ತಾ ಇದೆ, ಇಂಥವುಗಳೆಲ್ಲ ಸಿಗ್ತಾ ಇದೆ, ಶಿವಲಿಂಗದ ಆಕೃತಿ, ನಾಗರ ಕಲ್ಲಿನ ಕೆತ್ತನೆ, ಇವುಗಳು ಉತ್ಖನನ ಸಂದರ್ಭ ಸಿಗ್ತಾ ಇದೆ.